ಹಾಯ್ ಹಲೋ ಸ್ನೇಹಿತರೆ, ನಮಸ್ಕಾರ. ನಾವಿವತ್ತು ಕೈಂಡ್ಸ್ ಆಫ್ ಕಂಪನಿ ಬಗ್ಗೆ ನೋಡೋಣ ಸ್ನೇಹಿತರೆ. ಕಂಪನಿಯ ವಿಧಗಳು ಆನ್ ದ ಬೇಸಿಸ್ ಆಫ್ ಇನ್ಕಾರ್ಪೊರೇಷನ್. ಸೊ ಇದರಲ್ಲಿ ಎಷ್ಟು ವಿಧಗಳು ಬರ್ತವೆ ನೋಡೋದಾದ್ರೆ, ರಾಯಲ್ ಚಾರ್ಟರ್ಡ್ ಕಂಪನಿ, ಸ್ಟ್ಯಾಟ್ಯೂಟರಿ ಕಂಪನೀಸ್ ಅಂಡ್ ರಿಜಿಸ್ಟರ್ಡ್ ಕಂಪನೀಸ್. ಈ ಒಂದು ರಿಜಿಸ್ಟರ್ಡ್ ಕಂಪನಿಯಲ್ಲಿ ನಮಗೆ ಪ್ರೈವೇಟ್ ಕಂಪನಿ, ಒನ್ ಪರ್ಸನ್ ಕಂಪನಿ ಮತ್ತು ಪಬ್ಲಿಕ್ ಕಂಪನಿಯನ್ನು ನಮಗೆ ನೋಡ್ಲಿಕ್ಕೆ ಸಿಗ್ತದೆ ಸ್ನೇಹಿತರೆ. ಈಗ ಅದ್ರ ಬಗ್ಗೆ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಸ್ನೇಹಿತರೆ. Hello family members and welcome back to my channel. ಕೈಂಡ್ಸ್ ಆಫ್ ಕಂಪನಿ ಸಂಯೋಜನೆ ಆಧಾರದ ಮೇಲೆ ವರ್ಗೀಕರಣ ಆನ್ ದ ಬೇಸಿಸ್ ಆಫ್ ಇನ್ಕಾರ್ಪೊರೇಷನ್. ಸೊ ಇದು ರಾಯಲ್ ಆರ್ ಚಾರ್ಟರ್ಡ್ ಕಂಪನಿ. ಸೊ ನಾವು ನೋಡಬಹುದು, ಇದನ್ನ ನಾವು ಇಂಗ್ಲೆಂಡ್ ನಲ್ಲಿ ರೂಪುಗೊಂಡಿದೆ ಅಂತ ನೋಡಬಹುದು. ಇದನ್ನು ಭಾರತದಲ್ಲಿ ನಮಗೆ ಅಸ್ತಿತ್ವದಲ್ಲಿ ಇಲ್ಲ ಅಂತ ಹೇಳ್ತಾರೆ. ಇದು ದಿಸ್ ಕಂಪನೀಸ್ ಆರ್ ದ ಇನ್ಕಾರ್ಪೊರೇಟೆಡ್ ಅಂಡರ್ ದ ಸ್ಪೆಸಿಫೈಡ್ ದ ಚಾರ್ಟರ್ ಲೈಕ್ ಈಸ್ಟ್ ಇಂಡಿಯಾ ಕಂಪನಿ, ಬ್ಯಾಂಕ್ ಆಫ್ ಇಂಗ್ಲೆಂಡ್ ಅಂಡ್ ದ ಕಂಪನೀಸ್ ಆಕ್ಟ್ ಇಸ್ ನಾಟ್ ಅಪ್ಲಿಕೇಬಲ್ ಟು ದೆಮ್. ಈ ಕಂಪನಿಗಳನ್ನ ಈಸ್ಟ್ ಇಂಡಿಯಾ ಕಂಪನಿ, ಬ್ಯಾಂಕ್ ಆಫ್ ಇಂಗ್ಲೆಂಡ್ ನಂತಹ ನಿರ್ದಿಷ್ಟಪಡಿಸಿದಂತಹ ಚಾರ್ಟರ್ ಅಡಿಯಲ್ಲಿ ಸಂಯೋಜನೆಯನ್ನು ಮಾಡಲಾಗಿದೆ ಸ್ನೇಹಿತರೆ. ಈ ಒಂದು ಕಂಪನಿಗಳಿಗೆ ಕಂಪನಿ ಕಾಯ್ದೆ ಅನ್ವಯಿಸುವುದಿಲ್ಲ ಅಂತ ಹೇಳ್ತಾರೆ. ಇದನ್ನ ನಾವು ಇಂಗ್ಲೆಂಡಿನ ರಾಜ ಮತ್ತು ರಾಣಿಯವರು ನಿಯಂತ್ರಣವನ್ನು ಮಾಡ್ತಾರೆ ಸ್ನೇಹಿತರೆ. ಇದಕ್ಕೆ ಕಂಪನಿಗಳ ಕಾಯ್ದೆ ಅನ್ವಯಿಸುವುದಿಲ್ಲ ಇದಕ್ಕೆ. ಹಾಗೆ ಅಲ್ಲಿ ರಾಜ ಮತ್ತು ರಾಣಿಯವರ ಒಂದು ಆಡಳಿತ ಇರುವುದರಿಂದ ಅವರ ಒಂದು ಅಧೀನದಲ್ಲಿ, ಅವರ ಒಂದು ಆಡಳಿತದಲ್ಲಿ, ಅವರ ಒಂದು ನಿಯಂತ್ರಣದಲ್ಲಿ ಇದನ್ನ ಒಳಪಡ್ತದೆ ಸ್ನೇಹಿತರ. ಸ್ಟ್ಯಾಟ್ಯೂಟರಿ ಕಂಪನಿ, ಶಾಸನಬದ್ಧ ಕಂಪನಿಗಳು ಅಂತಂದ್ರೆ ಯಾವಪ್ಪ ಅನ್ನೋದಾದ್ರೆ, ಸೊ ನಿಮ್ಗೆ ಈ ಒಂದು ಕ್ವಶನ್ಸ್ ನಿಮ್ಗೆ ಎಕ್ಸಾಮ್ ಅಲ್ಲಿ ಶಾರ್ಟ್ ನೋಟ್ಗೆ ಕೇಳಬಹುದು. ಸೊ ನೋಡಬಹುದು, ಈ ಶಾಸನಬದ್ಧ ಕಂಪನಿಗಳು ಅಂದ್ರೆ ಯಾವಪ್ಪ ಅನ್ನೋದಾದ್ರೆ, are formed under the special act of the parliament or the state legislature, are formed to undertake business of national importance like Reserve Bank of India, State Corporation UTI, State Bank of India, Life Insurance. ಇವು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಸ್ಟೇಟ್ ಕಾರ್ಪೊರೇಷನ್ ಮತ್ತು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇವು ಶಾಸನಬದ್ಧ ಕಂಪನಿಗಳು ಅಂತ ನಾವು ಕರಿತೀವಿ. ಈ ಒಂದು ಕಂಪನಿ ಅಂದ್ರೆ ಈ ಒಂದು ಶಾಸನಬದ್ಧ ಕಂಪನಿಗಳ ಮುಂದೆ ಪ್ರೈವೇಟ್ ಲಿಮಿಟೆಡ್ ಆಗಲಿ ಮತ್ತು ಲಿಮಿಟೆಡ್ ಆಗಲಿ ಈ ರೀತಿ ಪದಗಳನ್ನ ಬಳಸಲಿಕ್ಕೆ ಅವಕಾಶ ಇಲ್ಲ ಸ್ನೇಹಿತರೆ. ಈ ಒಂದು ಕಂಪನಿಗಳು ಕಂಟ್ರೋಲ್ ಬೈ ಗವರ್ನಮೆಂಟ್ ಆಗಿರೋದ್ರಿಂದ ಸೊ ಇಲ್ಲಿ ನಾವು ಪ್ರೈವೇಟ್ ಲಿಮಿಟೆಡ್ ಮತ್ತು ಲಿಮಿಟೆಡ್ ಅಂತ ಪದಗಳನ್ನ ಬಳಸಲಿಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ. ಸರ್ಕಾರದ ಮಾಲೀಕತ್ವದ ನಿಯಂತ್ರಣದಲ್ಲಿ ಇರ್ತದೆ ಅಂತ ನಾವು ಇಲ್ಲಿ ನೋಡಬಹುದು. ನಾಟ್ ರಿಕ್ವೈರ್ಡ್ ಟು ಹ್ಯಾವ್ MOA ಮತ್ತು AOA. ಈ ಒಂದು MOA ಮತ್ತು AOA ಮಾಡಿಸುವಂತ ಅಗತ್ಯ ಇದಕ್ಕೆ ಇರುವುದಿಲ್ಲ ಸ್ನೇಹಿತರೆ. ನೀಡ್ ನಾಟ್ ಯೂಸ್ ದ ವರ್ಡ್ ಲಿಮಿಟೆಡ್ ವಿತ್ ದಿಯರ್ ನೇಮ್. ಸಪರೇಟ್ ಲೀಗಲ್ ಎಂಟಿಟಿ. ಆಡಿಟ್ ಈಸ್ ಡನ್ ಬೈ ದ ಕಂಟ್ರೋಲರ್ ಅಂಡ್ ಆಡಿಟ್ ಜನರಲ್ ಆಫ್ ಇಂಡಿಯಾ. ಈ ಒಂದು ಕಂಪನೀಸ್ಗಳನ್ನ ಭಾರತದ ಕಂಟ್ರೋಲ್ ಮತ್ತು ಆಡಿಟರ್ ಜನರಲ್ ಅವರು ನಿಯಂತ್ರಣವನ್ನ ಮಾಡ್ತಾರೆ ಮತ್ತು ಆಡಿಟ್ ಅನ್ನ ಮಾಡ್ತಾರೆ ಸ್ನೇಹಿತರೆ. ಇದಕ್ಕೆ ಆಗಿರ್ತಕ್ಕಂಥ ಒಂದು ಸಪರೇಟ್ ಲೀಗಲ್ ಎಂಟಿಟಿನ ನಾವಿಲ್ಲಿ ನೋಡಬಹುದು ಸ್ನೇಹಿತರೆ. ಯಾವುದೇ ರೀತಿಯಾದಂತ ಇಲ್ಲಿ ಮೆಮೊರಂಡಮ್ ಅನ್ನ ಕೊಡುವಂತ ಅಗತ್ಯ ಇಲ್ಲ. ಯಾಕಂದ್ರೆ ಇದು ಶಾಸನಬದ್ಧ ಕಂಪನಿಗಳಾಗಿರೋದ್ರಿಂದ ಅಲ್ಲಿ ನಮ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮೆಮೊರಂಡಮ್ ಅನ್ನ ಕೊಡುವ ಅಗತ್ಯನೇ ಇಲ್ಲ ಸ್ನೇಹಿತರೆ. ಇದು ರಾಷ್ಟ್ರೀಯ ಪ್ರಾಮುಖ್ಯತೆ ವ್ಯವಹಾರವನ್ನ ಕೈಗೊಳ್ಳಲಿಕ್ಕೆ ಇನ್ಕಾರ್ಪೊರೇಷನ್ ಅನ್ನ ಮಾಡಲಾಗಿದೆ ಸ್ನೇಹಿತರೆ. ಈಗ ರಿಜಿಸ್ಟರ್ಡ್ ಕಂಪನಿ, ನೋಂದಾಯಿತ ಕಂಪನಿಗಳು. ಈ ಒಂದು ನೋಂದಾಯಿತ ಕಂಪನಿಗಳು ಯಾವಪ್ಪ ಅಂತಂದ್ರೆ ಒನ್ ಪರ್ಸನ್ ಕಂಪನಿ, ಪ್ರೈವೇಟ್ ಕಂಪನಿ, ಪಬ್ಲಿಕ್ ಕಂಪನಿ. ನೋಡಬಹುದು, ಫಂಡ್ ಅಂಡ್ ರಿಜಿಸ್ಟರ್ಡ್ ಅಂಡರ್ ದ ಇಂಡಿಯನ್ ಕಂಪನೀಸ್ ಆಕ್ಟ್ 2013 ಆರ್ ಎನಿ ಅದರ್ ಎರ್ಲಿಯರ್ ಕಂಪನೀಸ್ ಆಕ್ಟ್. ರಿಜಿಸ್ಟರ್ಡ್ ಕಂಪನೀಸ್ ಆರ್ ಫರ್ದರ್ ಕ್ಲಾಸಿಫೈಡ್ ಆಸ್. ಭಾರತದ ಕಂಪನಿ ಕಾಯ್ದೆ 2013 ಅಥವಾ ಯಾವುದೇ ಇತರ ಹಿಂದಿನ ಕಂಪನಿಗಳ ಕಾಯ್ದೆಯಡಿಯಲ್ಲಿ ಸ್ಥಾಪಿಸಲ್ಪಟ್ಟು ಮತ್ತು ನೋಂದಾಯಿಸಲ್ಪಟ್ಟ ಕಂಪನಿಗಳು ಅಂತ ನಾವು ಹೇಳಬಹುದು. ಹಿಂದಿನ ಕಂಪನಿ ಕಾಯ್ದೆ 1956 ಕಾಯ್ದೆಯಲ್ಲಿ ಕೂಡ ಈ ಕಂಪನಿಗಳನ್ನ ನೋಂದಾಯಿತ ಆಗಿರಬಹುದು, ಅಥವಾ ಈ ಹೊಸ ಕಾಯ್ದೆ 2013 ಕಾಯ್ದೆಯಲ್ಲಿ ಕೂಡ ನೋಂದಾಯಿಸಿರಬಹುದು. ಇವುಗಳನ್ನ ನಾವು ರಿಜಿಸ್ಟರ್ಡ್ ಕಂಪನಿ ಅಂತ ನಾವು ಕರಿತೀವಿ ಅಂತ ನಾವು ಇಲ್ಲಿ ಹೇಳಬಹುದು. ಈಗ ನಾವು ಒನ್ ಪರ್ಸನ್ ಕಂಪನಿ ಅಂದ್ರೆ ಏನಪ್ಪಾ, ಅದ್ರ ಬಗ್ಗೆ ನಾವು ಇವತ್ತು ನೋಡೋಣ. ಒನ್ ಪರ್ಸನ್ ಕಂಪನೀಸ್ ಇವು ಕೈಂಡ್ಸ್ ಆಫ್ ಕಂಪನಿ ಬರ್ತವೆ. ಸೊ ಇದನ್ನು ನಿಮಗೆ
ಶಾರ್ಟ್ ನೋಟ್ಗಳನ್ನು ಕೂಡ ಕೇಳ್ತಾರೆ. ಸೊ ಕೇಳಿದಾಗ ನಿಮಗೆ ಇಷ್ಟೊಂದು ಬರೆಯೋ ಜरूरत ಇಲ್ಲ. ಸೊ ನೀವು ಡೈರೆಕ್ಟ್ ಆಗಿ ಒಂದು ಕೈಂಡ್ಸ್ ಆಫ್ ಕಂಪನಿಗೆ ಬಂದು ಬರ್ತಾರೆ. ಸೊ ನಿಮಗೆ ಅಲ್ಲಿ ಸ್ಕೋರ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನಿಮಗೆ 10 ಮಾರ್ಕ್ಸ್ ಏನಾದರೂ ಕೇಳಿದ್ರೆ ಈ ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ಮ್ಯಾಟರ್ ನೀವು ಅಲ್ಲಿ ಬರಲೇಬೇಕಾಗ್ತದೆ ಸ್ನೇಹಿತರೆ. One person is required who can be shareholder as well as the director. ಷೇರುದಾರರಾಗಿ ಮತ್ತು ನಿರ್ದೇಶಕರಾಗಿ ಒಬ್ಬ ವ್ಯಕ್ತಿಯ ಅಗತ್ಯವಿದೆ. ಒಂದು ಕಂಪನಿಯನ್ನ ಸ್ಥಾಪಿಸಬೇಕಾದ್ರೆ ಆತನೇ ಅದಕ್ಕೆ ಶೇರ್ ಹೋಲ್ಡರ್ ಆಗಿರ್ತಾನೆ ಮತ್ತು ಅದಕ್ಕೆ ಆ ಕಂಪನಿಗೆ ಆತನೇ ನಿರ್ದೇಶಕನು ಕೂಡ ಆಗಿರ್ತಾನೆ ಅಂತಾನೆ ನಾವಿಲ್ಲಿ ನೋಡಬಹುದು ಸ್ನೇಹಿತರೆ. ಸೆಕ್ಷನ್ 2 ಸಬ್ ಕ್ಲಾಸ್ 62 ಆಫ್ ದ ಕಂಪನೀಸ್ ಆಕ್ಟ್ 2013 ಡಿಫೈನ್ಡ್ one person as company, that means which has only one person as one member. ಅಂದ್ರೆ ಇದು ಈ ಒಂದು ಡಿಫೈನ್ ಮಾಡ್ತಿದ್ದು ಸೆಕ್ಷನ್ 2 ಸಬ್ ಕ್ಲಾಸ್ 62 OPC ಬಗ್ಗೆ ಡಿಫೈನ್ ಮಾಡ್ತದ. ಒಬ್ಬ ವ್ಯಕ್ತಿ ಕಂಪನಿಯನ್ನು ಒಬ್ಬ ವ್ಯಕ್ತಿಯ ಮಾತ್ರ ಸದಸ್ಯನಾಗಿ ಹೊಂದಿರುವ ಕಂಪನಿಯಾಗಿ ವ್ಯಾಖ್ಯಾನಿಸ್ತದೆ ಅಂತ ಹೇಳ್ತದೆ ಸ್ನೇಹಿತರೆ. ಒಬ್ಬ ವ್ಯಕ್ತಿಯು ಒಂದಕ್ಕಿಂತ ಹೆಚ್ಚು ಒಬ್ಬ ವ್ಯಕ್ತಿ ಕಂಪನಿಯನ್ನು ಸಂಘಟಿಸಲು ಸಾಧ್ಯವಿಲ್ಲ. An individual cannot incorporate more than one person company or cannot become a nominee in one more than one person company. ನಾನು ಒಂದು ಕಂಪನಿಯನ್ನು ನಾನು ಈಗ OPC ಕಂಪನಿಯನ್ನು ನಾನು ತೆಗೆದಿದ್ದೀನಿ ಅಂತಂದ್ರೆ ಮತ್ತೆ ತಿರ್ಗಾ ಇನ್ನೊಂದು ಕಂಪನಿಯನ್ನು ತೆಗಿಲಿಕ್ಕೆ ಬರುವುದಿಲ್ಲ, ಇನ್ನೊಂದು OPC ಅನ್ನು ತೆಗಿಲಿಕ್ಕೆ ಬರುವುದಿಲ್ಲ, ಇನ್ನೊಂದು OPC ತೆಗೆದುಬಿಟ್ಟು ಅದಕ್ಕೆ ನಾಮಿನಿ ನಾನೇ ಆಗಲಿಕ್ಕೆ ಬರುವುದಿಲ್ಲ ಸ್ನೇಹಿತರೆ. ಸೊ ಈ ಒಂದು ಕಂಪನಿ ಕಾಯ್ದೆಯಲ್ಲಿ ಅದಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ. ಒಬ್ಬ ವ್ಯಕ್ತಿ ಒಂದು OPC ಮಾತ್ರ ತೆಗಿಬೇಕು ಅಂತ ಈ ಒಂದು ಕಾಯ್ದೆಯಲ್ಲಿ ನಾವು ನೋಡ್ಲಿಕ್ಕೆ ಸಿಗ್ತದೆ. ನೆಕ್ಸ್ಟ್ ನೋಡೋಣ, ಪ್ರೈವೇಟ್ ಕಂಪನಿ, ಖಾಸಗಿ ಕಂಪನಿ. ಸೆಕ್ಷನ್ 2 ಕ್ಲಾಸ್ 68 ಇದರ ಬಗ್ಗೆ ಹೇಳ್ತದೆ. ಇದು a company which has a minimum paid up capital as may prescribed and by its article. ಕಂಪನಿಯ ಕಾಯ್ದೆಯಲ್ಲಿ ಹೇಳಿದಂತೆ ಕನಿಷ್ಠ ಪಾವತಿಸಿದ ಷೇರು ಬಂಡವಾಳವನ್ನು ಹೊಂದಿರುವ ಮತ್ತು ಅದರ ಲೇಖನಗಳ ಮೂಲಕ. ಹಳೆ ಕಂಪನಿಯನ್ನು ನಾವು ನೋಡಬಹುದು. ಒಂದು ಕಂಪನೀಸ್ ಅಮೆಂಡ್ಮೆಂಟ್ ಆಕ್ಟ್ 2015 ಅಲ್ಲಿ ಏನ್ ಹೇಳಿದಾರಪ್ಪ ಅಂತಂದ್ರೆ, ಸೊ ಪ್ರೈವೇಟ್ ಕಂಪನಿಯಲ್ಲಿ 1 lakh ಪೇಡ್ ಕ್ಯಾಪಿಟಲ್ ಅಮೌಂಟ್ ನಲ್ಲಿ ನಾವು ಮ್ಯಾಂಡೇಟರಿನ ಇತ್ತು ಸ್ನೇಹಿತರೆ. ಸೊ ಅದು ಈ ಒಂದು ಅಮೆಂಡ್ಮೆಂಟ್ ಅಲ್ಲಿ ಅದನ್ನ ತೆಗೆದಿದ್ದಾರೆ. ಓನ್ಲಿ ಪ್ರಿಸ್ಕ್ರೈಬ್ಡ್ ಅಮೌಂಟ್ ನಲ್ಲಿ ಕೊಡಬೇಕು ಅಂತ ಇಲ್ಲಿ ಹೇಳಿದ್ದಾರೆ. ಹಾಗೆ ಪಬ್ಲಿಕ್ ಕಂಪನಿಯಲ್ಲಿ ಕೂಡ 5 lakhs ಪೇಡ್ ಅಪ್ ಕ್ಯಾಪಿಟಲ್ ಅನ್ನ ಇಡಬೇಕು ಅಂತ ಹೇಳಿದ್ರು. ಸೊ ಅದನ್ನು ಕೂಡ ಇಲ್ಲಿ ಯಾವುದೇ ರೀತಿ ಅಂತ 5 lakh ಪೇಡ್ ಕ್ಯಾಪಿಟಲ್ ಇಡಬೇಕು ಅಂತ ಏನು ಹೇಳಿಲ್ಲ. ಅದನ್ನ ಅಮೆಂಡ್ಮೆಂಟ್ ಆಕ್ಟ್ 2015 ಅದನ್ನ ರಿಮೂವ್ ಮಾಡಲಾಗಿದೆ. ಸೊ ಓನ್ಲಿ ಅಲ್ಲಿ ಏನು ಪ್ರಿಸ್ಕ್ರೈಬ್ ಮಾಡಿದ್ರೆ ಅಷ್ಟು ಮಾತ್ರದಲ್ಲಿ ಪ್ರಿಸ್ಕ್ರೈಬ್ಡ್ ಅಲ್ಲಿ ಮಾಡಿರ್ತಕ್ಕಂಥದನ್ನ ನೀವು ಅಮೌಂಟ್ ಅನ್ನು ಮಾಡಬಹುದು ಅಂತ ಹೇಳ್ತದೆ. ಇದು ನಾವು ನೋಡಬಹುದು, ಷೇರುಗಳನ್ನ ವರ್ಗಾಯಿಸುವ ಹಕ್ಕನ್ನು ನಿರ್ಬಂಧಿಸುತ್ತದೆ. ರಿಸ್ಟ್ರಿಕ್ಟ್ಸ್ ದ ರೈಟ್ ಟು ದ ಟ್ರಾನ್ಸ್ಫರ್ ಹ್ಯಾವಿಂಗ್ ಎ ಮಿನಿಮಮ್ 2 and maximum 2 ಮೆಂಬರ್. ಕನಿಷ್ಠ 2 ಮತ್ತು ಗರಿಷ್ಠ 2 ಸದಸ್ಯರನ್ನ ಹೊಂದಿರುತ್ತದೆ ಅಂತ ಹೇಳ್ತದೆ. ಇದು ಪ್ರೈವೇಟ್ ಕಂಪನಿ. ತನ್ನ ಹೆಸರಿನಲ್ಲಿ ಕೊನೆಯಲ್ಲಿ ಪ್ರೈವೇಟ್ ಲಿಮಿಟೆಡ್ ಎಂಬ ಪದವನ್ನ ಬಳಸಬೇಕು. ನೋಡಿ, ಈಗ ಅಲ್ಲಿ ನಾವು ಸ್ಟ್ಯಾಟ್ಯೂಟರಿ ಕಂಪನಿಯಲ್ಲಿ ಈ ರೀತಿ ಬಳಸಲಿಕ್ಕೆ ಅವಕಾಶ ಇಲ್ಲ. ಸೊ ಇದು ಪ್ರೈವೇಟ್ ಕಂಪನಿ ಆಗಿರೋದ್ರಿಂದ ಸೊ ನಾವಿಲ್ಲಿ ಪ್ರೈವೇಟ್ ಲಿಮಿಟೆಡ್ ಅಂತ ನಾವಿಲ್ಲಿ ಪದವನ್ನ ಬಳಸಲೇಬೇಕು ಅಂತ ಈ ಒಂದು ಕಂಪನಿ ಕಾಯ್ದೆಯಲ್ಲಿ ಹೇಳಿದ್ದಾರೆ ಸ್ನೇಹಿತರೆ. ಈ ಒಂದು ಪ್ರೈವೇಟ್ ಕಂಪನಿಯಲ್ಲಿ ನೀಡ್ ಟು ಹ್ಯಾವ್ ಓನ್ಲಿ 2 ಡೈರೆಕ್ಟರ್ಸ್. ಈ ಒಂದು ಪ್ರೈವೇಟ್ ಕಂಪನಿಯಲ್ಲಿ ಮಿನಿಮಮ್ 2 ನಿರ್ದೇಶಕರನ್ನ ಹೊಂದಿರಬೇಕು ಅಂತ ಹೇಳ್ತದೆ ಇದು ಪ್ರೈವೇಟ್ ಕಂಪನಿ. ಹಾಗೆ ನೀಡ್ ನಾಟ್ ಟು ಇಶ್ಯೂ ಅ ಪ್ರಾಸ್ಪೆಕ್ಟಸ್ ಆರ್ ಫೈಲ್ ವಿತ್ ROC. ನಾವಿಲ್ಲಿ ಪ್ರಾಸ್ಪೆಕ್ಟಸ್ ಅನ್ನ ಕೊಡುವಂತಹ ಅಗತ್ಯ ಇಲ್ಲ ಸ್ನೇಹಿತರೆ. ಈ ಒಂದು ಪ್ರೈವೇಟ್ ಕಂಪನಿಯಲ್ಲಿ ROC ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ವಿವರಣವನ್ನ ಕೊಡ್ಲಿಕ್ಕೆ ಅವಕಾಶ ಇಲ್ಲ ಸ್ನೇಹಿತರೆ. ಪಬ್ಲಿಕ್ ಕಂಪನಿಯಲ್ಲಿ ಆದ್ರೆ ಸೊ ನಾವು ROC ಅವರಿಗೆ ನಮ್ಮ ಒಂದು ಕಂಪನಿ ಬಗ್ಗೆ ಅವರಿಗೆ ಒಂದು ಪ್ರಾಸ್ಪೆಕ್ಟಸ್ ಅನ್ನ ಕೊಡಬಹುದು. ಆದ್ರೆ ಪ್ರೈವೇಟ್ ಕಂಪನಿಯಲ್ಲಿ ಕೊಡ್ಲಿಕ್ಕೆ ಬರುವುದಿಲ್ಲ ಸ್ನೇಹಿತರೆ. ಈಗ ಪಬ್ಲಿಕ್ ಕಂಪನಿ ನೋಡೋಣ ಸ್ನೇಹಿತರೆ. ಸೆಕ್ಷನ್ 2 ಕ್ಲಾಸ್ 71 ಇದ್ರ ಬಗ್ಗೆ ಹೇಳ್ತದೆ. ಅದು ಇಸ್ ನಾಟ್ ಎ ಪ್ರೈವೇಟ್ ಕಂಪನಿ. ಪಬ್ಲಿಕ್ ಕಂಪನಿ ಅನ್ನೋದು ಇದೊಂದು ಪ್ರೈವೇಟ್ ಕಂಪನಿ ಅಲ್ಲ. ಆಸ್ ಎ ಮಿನಿಮಮ್ ಪೇಡ್ ಅಪ್ ಕ್ಯಾಪಿಟಲ್ ಆಸ್ ಮೇ ಬಿ ಪ್ರಿಸ್ಕ್ರೈಬ್ಡ್. ನಾನು ಹೇಳಿದ್ನಲ್ಲ ಅವಾಗಲೇನೆ, ಕಂಪನೀಸ್ ಅಮೆಂಡ್ಮೆಂಟ್ ಆಕ್ಟ್ 2015 ಅಲ್ಲಿ ಸೊ 5 lakh ಪೇಡ್ ಕ್ಯಾಪಿಟಲ್ ಅನ್ನ ಕೊಡ್ಬೇಕು ಅಂತ ಇತ್ತು ಮೊದಲು ಹಳೆ ಕಂಪನಿ ಒಂದು ಇದರಲ್ಲಿ. ಸೊ ಅದನ್ನ ಅಮೆಂಡ್ಮೆಂಟ್ ಮಾಡಿಬಿಟ್ಟು ಅದನ್ನ ಮ್ಯಾಂಡೇಟರಿಯನ್ನ ತೆಗೆದಿದ್ದಾರೆ. ಕೊಡ್ಲೇಬೇಕು ಅಂತ ಏನಿಲ್ಲ ಈಗ. ಸೊ ಅದೇನದು ಪ್ರಿಸ್ಕ್ರೈಬ್ಡ್ ಇದೆ ಅಷ್ಟು ಮಾತ್ರ ಅಲ್ಲಿ ಪೇಡ್ ಅನ್ನ ಮಾಡಬಹುದು ಸ್ನೇಹಿತರೆ. ಹಾಗೆ ನಾವು ನೋಡುವ ಕೆಳಗಡೆ ಸೆಕ್ಷನ್ 3 ಕ್ಲಾಸ್ 1 ಸಬ್ ಕ್ಲಾಸ್ ಎ ಪ್ರಕಾರ 7 ಅಥವಾ ಹೆಚ್ಚಿನ ವ್ಯಕ್ತಿಗಳು ತಮ್ಮ ಷೇರುಗಳು MOA ಈ ಕಾಯ್ದೆಯ ಅವಶ್ಯಕತೆಗಳನ್ನು ಅನುಸರಿಸುವ ಮೂಲಕ, ಅಂದ್ರೆ ಮೆಮೊರಾಂಡಮ್ ಆಫ್ ಈ ಒಂದು
ಆ ಒಂದು ಮೆಮೊರಂಡಮ್ ಅನ್ನ ಅನುಸರಿಸುವ ಮೂಲಕ, ಅದರ ಅವಶ್ಯಕತೆಗಳನ್ನು ಅನುಸರಿಸುವ ಮೂಲಕ ಯಾವುದೇ ಕಾನೂನು ಉದ್ದೇಶಕ್ಕಾಗಿ ಸಾರ್ವಜನಿಕ ಕಂಪನಿಯನ್ನ ರಚಿಸಬಹುದು ಅಂತ ಹೇಳ್ತದೆ. ಅದು ಸೆಕ್ಷನ್ 3 ಕ್ಲಾಸ್ 1 ಸಬ್ ಕ್ಲಾಸ್ ಎ. ಈ ಒಂದು ಪಬ್ಲಿಕ್ ಕಂಪನಿಯಲ್ಲಿ ಪ್ರೊಸ್ಪೆಕ್ಟಸ್ ಆರ್ ಕಂಪಲ್ಸರಿ ರಿಕ್ವೈರ್ಡ್. ನೀವು ನೋಡ್ಬೋದು ಇಲ್ಲಿ ಪ್ರೈವೇಟ್ ಕಂಪನಿಯಲ್ಲಿ ಕಂಪಲ್ಸರಿ ಇರಲಿಲ್ಲ, ಸೊ ಇಲ್ಲಿ ಕಂಪಲ್ಸರಿ ಇದೆ. ಅಂದ್ರೆ ನಾವು ROC ಅವರಿಗೆ ನನ್ನ ಕಂಪನಿಯ ಬಗ್ಗೆ, ನನ್ನ ಕಂಪನಿಯ ಒಂದು ಚಟುವಟಿಕೆಯ ಬಗ್ಗೆ ನಾನು ಅದಕ್ಕೆ ಮಾಹಿತಿಯನ್ನು ಕೊಡಬೇಕು ಅಂತ ಇಲ್ಲಿ ಹೇಳ್ತಾರೆ ಸ್ನೇಹಿತರೆ. ಇಲ್ಲಿ ಮಿನಿಮಮ್ 3 ಡೈರೆಕ್ಟರ್ಸ್ ಆರ್ ರಿಕ್ವೈರ್ಡ್ ಅಂಡ್ ಮ್ಯಾಕ್ಸಿಮಮ್ 15 ಡೈರೆಕ್ಟರ್ಸ್. ಕನಿಷ್ಠ 3 ನಿರ್ದೇಶಕರು ಮತ್ತು ಗರಿಷ್ಠ 15 ನಿರ್ದೇಶಕರು ಈ ಒಂದು ಪಬ್ಲಿಕ್ ಕಂಪನಿಯಲ್ಲಿ ಅಗತ್ಯ ಇದೆ ಅಂತ ನಾವಿಲ್ಲಿ ನೋಡ್ಬೋದು ಸ್ನೇಹಿತರೆ. ಈ ಒಂದು ನಿಮ್ಗೆ ವಿಡಿಯೋದಲ್ಲಿ ಏನೆಲ್ಲ ಅರ್ಥ ಆಗಿದೆ ಮತ್ತು ಏನೆಲ್ಲ ಅರ್ಥ ಆಗಿಲ್ಲ ಅಂತಂದ್ರೆ ಸೊ ನೀವು ಕಮೆಂಟ್ಸ್ ಮೂಲಕ ನಿಮ್ಮ ಕ್ವಶನ್ ಅನ್ನ ಕೇಳಬಹುದು, ಅದಕ್ಕೆ ನಾನು ಉತ್ತರವನ್ನು ಕೊಡ್ತೇನೆ ಸ್ನೇಹಿತರೆ. ಸೊ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನಿಮ್ಮ ಸ್ನೇಹಿತರು ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ. ಇನ್ನೇನು ಆದಷ್ಟು ಬೇಗ ಎಕ್ಸಾಮ್ ಅನ್ನ ಕೂಡ ಹತ್ರ ಬಂದಿದ್ದೇವೆ, ಸೊ ನಾನು ಕೂಡ ಆದಷ್ಟು ಎಲ್ಲಾ ವಿಡಿಯೋಗಳನ್ನ ಕವರ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ ಸ್ನೇಹಿತರೆ. ಸಾಧ್ಯವಾದಷ್ಟು ಈ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಿಮ್ಮ ಪ್ರೋತ್ಸಾಹ ಇದ್ದರೆ ನನಗೆ ಇನ್ನೂ ಹೆಚ್ಚಿನ ವಿಡಿಯೋಗಳು ಮಾಡ್ಲಿಕ್ಕೆ ನಾನು ಕೂಡ ಪ್ರೋತ್ಸಾಹ ಸಿಕ್ಕಂಗಾಗತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ನನಗೆ ಮತ್ತೆ ನೆಕ್ಸ್ಟ್ ಟಾಪಿಕ್ ಮೇಲೆ ನಾನು ವಿಡಿಯೋನ ಮಾಡ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು, ಶುಭ ದಿನ.